ಒಂದು ಹೆಣ್ಣುಮಗಳ ಆಯಿತು ಅಂತನ್ನುವಾಗ ಕನಿಷ್ಠ ಅದು 24 ಗಂಟೆದಲ್ಲೂ ಬಂದು ಅದರ ಒಳಗಡೆ ಆದರೂ ಆರೋಪಿಯನ್ನು ಹಿಡಿದು ಪತ್ತೆ ಮಾಡಿ ಕಾನೂನಿಗೆ ಒಪ್ಪಿಸ್ತಾರೆ. ಬಟ್ ಆದರೆ ಧರ್ಮಸ್ಥಳದ ಸುತ್ತಮುತ್ತ ನಡೆದಿರುವಂಥ ಇಷ್ಟು ಘಟನೆಗಳಲ್ಲೂ ಕೂಡ ಆರೋಪಿಗಳನ್ನ ಬಂಧಿಸಲ್ಲ, ಹುಡುಕಲ್ಲ ಅಂತಂದ್ರೆ ಏನರ್ಥ? ಕೆಲವೊಂದಿಷ್ಟು ಮಾಧ್ಯಮಗಳಲ್ಲಿ ಒಂದಿಷ್ಟು ಸುದ್ದಿ ಬರುತ್ತೆ, ನಾನು ಆ ಹೆಸರನ್ನು ಕೂಡ ತಗೋತೀನಿ. ಪಬ್ಲಿಕ್ ಟಿವಿಯಲ್ಲಿ ಹಿರಿಯ ಪತ್ರಕರ್ತರಾಗಿರುವಂತಹ ರಘುನಾಥ್ ಅವ್ರು ಹೇಳ್ತಾರೆ, ಮಹಿಳಾ ಆಯೋಗದ ಅಧ್ಯಕ್ಷೆಯೂ ಸಹ ಲೆಫ್ಟಿಸ್ಟ್ ಆದಂತೆ ಕಾಣಿಸ್ತಾ ಇದೆ, ಧರ್ಮಸ್ಥಳದ ವಿರುದ್ಧದ ಪಿತೂರಿಯಲ್ಲಿ ಭಾಗಿಯಾದಂತೆ ಕಾಣಿಸ್ತಾ ಇದೆ, ನೀವು ಡೈರೆಕ್ಟ್ ಆಗಿ ಕಾಂಗ್ರೆಸ್ನೇ ಸೇರ್ಕೊಂಡ್ಬಿಡಿ. ಒಂದು ನೋಡಿ, ಧರ್ಮಸ್ಥಳದ್ದು ಮಾತ್ರ ಇದಾಗಿದೆ, ಆಯೋಗದ ಅಧ್ಯಕ್ಷೆ ಪಿತೂರಿ ಮಾಡ್ತಿದ್ದಾರೆ, ಇವರ ಲೆಫ್ಟಿಸ್ಟ್ ಆಗಿದ್ದಾರೆ ಅನ್ನುವಂಥದ್ದು ರಂಗಣ್ಣನವರ ಮಾತು, ಅದನ್ನ ಸರಿಯಾದದ್ದಲ್ಲ. SIT ಈಗಾಗಲೇ ಇವರು ಪತ್ರದಲ್ಲಿ ಬರೆದಿರೋ ಹಾಗೆ, ಮಹಿಳಾ ಆಯೋಗದ ಅಧ್ಯಕ್ಷರು ಪತ್ರದಲ್ಲಿ ಬರೆದಿರೋ ಹಾಗೆ ಚಿನ್ನೈನ ಸುತ್ತನೇ ಸುತ್ತಾ ಇದ್ದಂತೆ ಕಾಣಿಸಿದೆ. ಕೇವಲ ಬುರುಡೆ ಅಂತ ಹೇಳಿ ಹಾಗೆ ಅಷ್ಟಕ್ಕೆ ಸೀಮಿತ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ 20 ವರ್ಷಗಳ ಹಿಂದೆ ನಡೆದಂಥ ಘಟನೆಗಳು ಕೂಡ SIT ತನಿಖೆ ವ್ಯಾಪ್ತಿಗೆ ಬರಬೇಕು ಅಂತೇಳಿ. ಯಾವ ಪ್ರಭಾವಿ ವ್ಯಕ್ತಿಗಳ ಇದಕ್ಕೆ ಇವರು ಕೂಡ ಬಲಿಯಾಗಿದ್ದಾರೆ, ಅಂಥ ಷಡ್ಯಂತ್ರಗಳಿಗೆ ಇವ್ರು ಬಲಿಯಾಗಿ ಅಂಥವ್ರನ್ನ ಇವತ್ತು ಕೊಲೆಗಾರನ ಪರವಾಗಿ ನಿಂತ್ಕೊಂಡು ಬಚಾವ್ ಮಾಡ್ತಿದ್ದಾರ ಅನ್ನುವಂಥ ಅನುಮಾನಗಳು ಕೂಡ ಇವತ್ತು ಇಡೀ ಮಹಿಳೆಯರಿಗೆ ಕಾಡ್ತದೆ. ಇನ್ನೊಂದಂತಂದ್ರೆ SIT ಒತ್ತಡಕ್ಕೆ ಒಳಗಾಗಿದೆ ಅನ್ನುವಂಥ ಒಂದು ಗುಮಾನಿ ಇದೆ. ಸಪೋಸ್ SIT ಒತ್ತಡಕ್ಕೆ ಒಳಗಾಗಿ ಅದೇ ಒತ್ತಡದ ಮೂಲಕ ತನ್ನ ರಿಪೋರ್ಟ್ ಅನ್ನ ಏನಾದ್ರೂ ಸಲ್ಲಿಸಿದ್ರೆ ನಿಮ್ಮ ಮುಂದಿನ ನಡೆ ಏನು? ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು GM ಪವಿತ್ರ. ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾದ ಅನಧಿಕೃತ ಹಲವು ಸಾವುಗಳ ಕುರಿತು ವಿಶೇಷ ತನಿಖಾ ತಂಡ SIT ತನಿಖೆಯನ್ನು ನಡೆಸ್ತಾ ಇದ್ದು, ಅವರಿಗೆ ಸಂಪೂರ್ಣವಾಗಿ ಸ್ವಾತಂತ್ರ್ಯ ಕೊಡಬೇಕು, ಸಮಗ್ರ ತನಿಖೆ ನಡಿಬೇಕು ಅಂತ ಈ ಹಿಂದಿನಿಂದಾನು ಮಹಿಳಾ ಸಂಘಟನೆಗಳು, ಮಹಿಳಾ ಆಯೋಗ ಮನವಿ ಮಾಡ್ಕೊಂಡು ಬಂದಿದೆ. ಕೊಂದವರು ಯಾರು ಅನ್ನುವಂಥ ಒಂದು ಅಭಿಯಾನ ನಡೆಸ್ತಾ ಇರುವಂಥ ಮಹಿಳಾ ಸಂಘಟನೆಗಳ ಮಹಿಳೆಯರು ಈಗಾಗಲೇ ಹಲವು ಪ್ರಶ್ನೆಗಳನ್ನು ಎತ್ತಿದ್ದಾರೆ. ಸರ್ಕಾರ SITಯನ್ನು ರಚನೆ ಮಾಡಿರೋದು ಕಳೆದ 20 ವರ್ಷಗಳಲ್ಲಿ ಧರ್ಮಸ್ಥಳದ ಸುತ್ತಮುತ್ತ ನಡೀತಾ ಇರುವಂತಹ ಅಸಹಜ ಸಾವು, ಅತ್ಯಾಚಾರ ಮತ್ತು ಯುವತಿಯರ ನಾಪತ್ತೆ ಪ್ರಕರಣಗಳ ಬಗ್ಗೆ ತನಿಖೆಯನ್ನು ನಡೆಸೋಕೆ ಆದೇಶವನ್ನು ಕೊಟ್ಟಿರೋದು. ಆದರೆ SIT ತನಿಖೆಯನ್ನು ನೋಡಿದಾಗ ಇದು ಕೇವಲ ಚಿನ್ನೈನ ಸುತ್ತಾನೆ ಸುತ್ತಾ ಇದ್ದಂತೆ ಕಾಣಿಸುತ್ತೆ. ಇತ್ತೀಚೆಗೆ ಮಹಿಳಾ ಆಯೋಗ ಕೂಡ ವಿಶೇಷ ತನಿಖಾ ತಂಡಕ್ಕೆ ಪತ್ರವನ್ನು ಬರೆದಿದೆ. ಚಿನ್ನಯ್ಯ ಅನ್ನೋರ ಹೇಳಿಕೆ ಮತ್ತು ಮೃತದೇಹಗಳ ಉತ್ಖನನಕ್ಕೆ ಮಾತ್ರ SIT ತನಿಖೆ ಸೀಮಿತವಾಗಿದೆ ಅಂತ ಆಯೋಗ ಅಸಮಾಧಾನವನ್ನು ವ್ಯಕ್ತಪಡಿಸಿದೆ. ಈ ಪ್ರಕರಣಗಳ ಸಮಗ್ರ ತನಿಖೆಗೆ ಸರ್ಕಾರ ಆದೇಶಿಸಿದ್ರೂ ಸಹ ಆ ಉದ್ದೇಶ ಈಡೇರ್ತಾ ಇಲ್ಲ ಅಂತ ಪರೋಕ್ಷವಾಗಿ ತಿಳಿಸಿದೆ. ಸೊ SIT ತನಿಖೆಯಲ್ಲಿ ಏನಾಗಬೇಕಾಗಿತ್ತು, ಈಗೇನಾಗ್ತಾ ಇದೆ, ಇದಕ್ಕೆ ಮಾಧ್ಯಮಗಳ ರಿಯಾಕ್ಷನ್ ಯಾವ ರೀತಿ ಇದೆ, ಮಹಿಳಾ ಸಂಘಟನೆಗಳ ಹಕ್ಕೊತ್ತಾಯ ಏನು ಅನ್ನೋ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಜನವಾದಿ ಮಹಿಳಾ ಸಂಘಟನೆಯ ರಾಜ್ಯ ಉಪಾಧ್ಯಕ್ಷರು ಆಗಿರುವಂತಹ ಗೌರಮ್ಮ ಅವರಿದ್ದಾರೆ. ಮೇಡಮ್ ನಮಸ್ತೆ, ಚರ್ಚೆಗೆ ಸ್ವಾಗತ. ಮೇಡಮ್, ಮೊದಲನೇದಾಗಿ ಯಾವಾಗ ಧರ್ಮಸ್ಥಳದಲ್ಲಿ ಅಕ್ರಮವಾಗಿ 100 ಶವಗಳನ್ನು ಹೂತಿಡಲಾಗಿದೆ ಅನ್ನುವಂಥ ಒಂದು ಆರೋಪ ಬರುತ್ತೋ, ಆಗಿದ್ದಂಥ ನಿಮ್ಮ ನಿಲುವುಗಳು ಅಥವಾ ಆಗಿದ್ದಂಥ ನಿಮ್ಮ ಬೇಡಿಕೆಗಳು ಈಗ ಆಗ್ತಾ ಇದೆಯಾ ಅಥವಾ ತನಿಖೆ ಸಮಗ್ರವಾಗಿ ನಡೀತಾ ಇದೆ ಅಂತ ನಿಮ್ಗೆ ಅನ್ಸತ್ತಾ? ಅಲ್ಲ, ಒಟ್ಟಲ್ಲಿ ಪ್ರಾರಂಭದಲ್ಲಿ ನಾವೇನು ಬೇಡಿಕೆಗಳನ್ನ ಇಟ್ಕೊಂಡಿದ್ವಿ, ಆ ಬೇಡಿಕೆಗಳು ಪೂರಕವಾಗಿ ಸ್ಪಂದನೆ ಸಿಗ್ತಿರ್ಲಿಲ್ಲ. 2012 ಏನು ಸೌಜನ್ಯ ಪ್ರಕರಣ ನಡೆದಿತ್ತು, ಆ ಟೈಮಲ್ಲಿ ಆ ಹೋರಾಟ ಕೂಡ ರಾಜ್ಯ ಮಟ್ಟದ ಹೋರಾಟ ಬರಬೇಕಾದ್ರೆ ಸಾಕಷ್ಟು ಸಮಯ ತಗೊಂತು, ಸಾಕಷ್ಟು ಆತಂಕಗಳು, ಅಡ್ಡಿ ಆತಂಕಗಳೆಲ್ಲವನ್ನು ಮೀರಿಸಿ ಅದು ರಾಜಧಾನಿಗೆ ಬೆಂಗಳೂರಿಗೆ ರೀಚ್ ಆಗುವಾಗ ತುಂಬಾ ಟೈಮ್ ತಗೋತು. ಅಂದರೆ ಅಲ್ಲಿ ಸಾಕಷ್ಟು ಈ ಥರದ ಅಡ್ಡಿ ಆತಂಕಗಳಿಂದ ಅದು ಹೊರಗಡೆ ಸುದ್ದಿ ಆಗದೆ ಇರುವಂಥ ರೀತಿಯಲ್ಲಿ ಮುಚ್ಚಾಕುವಂಥ ಕುತಂತ್ರಗಳು ಕೂಡ ನಡೆದಿದ್ವು. ಬಟ್ ಬೆಂಗಳೂರಿಗೆ ಬಂದಂಥ ಟೈಮಲ್ಲಿ ಅವತ್ತಿನ ಸಂದರ್ಭದಲ್ಲಿ ಇನ್ಸಿಡೆಂಟ್ ಆಗುವಾಗ BJP ಸರ್ಕಾರ ಇತ್ತು, ಬಟ್ ನಾವೆಲ್ಲ ಹೋರಾಟ ಮಾಡುವಾಗ ಸಿದ್ದರಾಮಯ್ಯವರ ಸರ್ಕಾರವೇ ಇತ್ತು. ನಮಗಿಲ್ಲಿ ನ್ಯಾಯಸಮ್ಮತವಾದಂಥ ತನಿಖೆ ಆಗಬೇಕು, ಆ ನ್ಯಾಯ ಸಿಗಬೇಕು, ಸೌಜನ್ಯಳ ಪ್ರಕರಣಕ್ಕೆ ಕೊಲೆ ಮಾಡಿದವ್ರು ಯಾರು ಅನ್ನುವಂಥದ್ದನ್ನು ಇಟ್ಕೊಂಡು CBI ತನಿಖೆಗೆ ಕೊಡಬೇಕು ಅಂತೇಳಿ ಅವತ್ತು ಸೀರಿಯಸ್ ಆಗಿ ಹೋರಾಟಗಳು ನಡೆದವು. ಆ ಹೋರಾಟ ನಡೆದಾಗಲೂ ಕೂಡ ಒಂದು ಹಂತದ ರಾಜ್ಯ ಮಟ್ಟದ ಹೋರಾಟ ನಡೀತು. ನಂತರದಲ್ಲಿ ಸುಮಾರು 50 ಸಂಘಟನೆಗಳು ಸೇರಿ 10 ದಿನಗಳ ಕಾಲ ಟೌನ್ ಹಾಲ್ ಬಳಿಯಲ್ಲಿ ಅಹೋರಾತ್ರಿ ಧರಣಿಗಳನ್ನ ಮಾಡಿದ ನಂತರದಲ್ಲಿ ಅದು CBIಗೆ ಸರ್ಕಾರ ವಹಿಸಿದ್ರು. ಅವತ್ತು ನಾವು ಕೂಡ ಅಲ್ಲಿಂದ ಅವತ್ತಿನ ಬೇಡಿಕೆಯನ್ನು ನಮ್ದಿದ್ದು ಸೌಜನ್ಯ ಕೊಲೆ ಒಳಗೆ ಅತ್ಯಾಚಾರ ಕೊಲೆ ಯಾರು ಮಾಡಿದ್ರು ಅಂಥದ್ದನ್ನು ಪತ್ತೆ ಹಚ್ಚಬೇಕು, ಸಮಗ್ರವಾದಂಥ ತನಿಖೆ ಆಗಬೇಕು, ಇದನ್ನು CBIಗೆ ಕೊಡಬೇಕು ಅಂತೇಳಿ. ಮತ್ತು ಇವತ್ತು ಜನರ ಒತ್ತಡ ಜಾಸ್ತಿ ಆಗಿತ್ತು ಅನ್ನುವಾಗ ಆ ಸಂದರ್ಭದಲ್ಲಿ ಸೌಜನ್ಯ ಒಬ್ಬ PUC ಹೆಣ್ಮಗಳು ಅನ್ನುವಾಗ ವಿದ್ಯಾರ್ಥಿನಿಯರೆಲ್ಲರೂ ಕೂಡ ಇಡೀ ರಾಜ್ಯಾದ್ಯಂತ ಹೋರಾಟಕ್ಕೆ ತುಂಬ ಬೆಂಬಲವನ್ನು ವ್ಯಕ್ತಪಡಿಸಿದರು.
ಆ ರೀತಿ ಜನರ ಒತ್ತಡ ಅದ್ರ ಮೇಲೆ ಪರಿಣಾಮ ಬೀರ್ತದೆ ಅನ್ನುವಂಥ ಕಾರಣಕ್ಕೆ ಯಾರೋ ನಿರಪರಾಧಿಗಳನ್ನ ಹಾಕಿ ಅಟ್ಲೀಸ್ಟ್ ಆ ಕೇಸ್ನ ಮುಗಿಸುವಂಥ ಕೆಲಸನೂ ಕೂಡ ಮಾಡಬಾರ್ದು ಅನ್ನೋಂಥದ್ದು ಕೂಡ ಅವತ್ತು ಹೇಳಿದ್ವಿ. ಆ ರೀತಿಯಾಗಿ ಇವತ್ತು CBI ತನಿಖೆ ಆಗಬೇಕು ಅಂತೇಳಿ ಅವತ್ತಿಂದಲೂ ಕೂಡ ನಾವು ಹೋರಾಟ ಮಾಡ್ತಾ ಬಂದಿದ್ವಿ. ಆ ಸಮಯದಲ್ಲೇ RTI ಅರ್ಜಿ ಹಾಕಿ ಅವತ್ತಿಗೆ ಈ ಧರ್ಮಸ್ಥಳದ ಸುತ್ತಮುತ್ತ ಆಗಿರುವಂಥ ಕೊಲೆಗಳು ಇವೆಲ್ಲವೂ ಮಾಹಿತಿ ಕಲೆಕ್ಟ್ ಮಾಡುವಾಗ ಕಳೆದ ಒಂದು 12 ವರ್ಷದ ಮಾಹಿತಿಯನ್ನು ಅವತ್ತು ತೊಗೊಂಡಿದ್ವಿ. ಅವಾಗ 462 ಅಸಹಜ ಸಾವುಗಳು, ಕೊಲೆಗಳು. ಈ ಮಾಹಿತಿನ ನೀವು ತಗೊಂಡಿದ್ದು ಯಾವ ವರ್ಷ ಅಥವಾ 2012 ಓಕೆ 12 ಯಾವುದು ಹೋರಾಟ ಆದಮೇಲೆ ಅದು ಯಾಕೆ ಕೇವಲ ಇದೇನಂತ ಅಲ್ಲಿ ಹೋಗಿ ನೋಡುವಾಗ ಸಾಕಷ್ಟು ಜನ ಈ ರೀತಿ ಕೊಲೆ ಆಯ್ತು, ಅಲ್ಲಿ ಸಿಕ್ತು ಬಾಡಿ, ಇಲ್ಲಿ ಸಿಕ್ತು, ಈ ಥರದ ಘಟನೆಗಳು ಕೇಳುವಾಗ ಕೇವಲ ಇದೊಂದೇನ ಅಥವಾ ಬೇರೆ ಇದಾವ ಅಂತೇಳಿ ತಗೊಳ್ಳುವಾಗ ಆ ರೀತಿಯಾದಂಥ ಮಾಹಿತಿ ಸಿಕ್ಕಿತ್ತು. 462 ಅಸಹಜ ಸಾವುಗಳು. ಅವಾಗಲೇ ಅವತ್ತಿಂದ ಸ್ಟಾರ್ಟ್ ಆಯಿತು SIT ತನಿಖೆಗೆ ಇದನ್ನು ಒಳಪಡಿಸ್ಬೇಕು. ಅಲ್ಲಿ ಸುತ್ತಮುತ್ತ ನಡೆದಂಥ ಘಟನೆಗಳು ಇವತ್ತು ಹೊರಗೆ ಬರಬೇಕು. ಅದರಿಂದ ಯಾರಿದ್ದಾರೆ ಅಂತೇಳಿ ಎಂತಹ ಪ್ರಭಾವಿ ವ್ಯಕ್ತಿಗಳಾದಾಗಲೂ ಕೂಡ ಆ ಕೊಲೆಗಾರನ ಹುಡುಕಬೇಕು ಅನ್ನುವಂಥದ್ದು ನಮ್ಮ ಬೇಡಿಕೆಗಳು ಆಗಿತ್ತು ಅವತ್ತು. ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್. ಓಕೆ, ನೀವ್ ಹೇಳಿದ್ರೆ ಈ ಹಿಂದಿನಿಂದಾನು ಒಂದಿಷ್ಟು ಅಡೆತಡೆಗಳು ಬಂದಿತ್ತು ಅಂತ. ಈ ಹಿಂದಿನಿಂದಾನು ತುಳಿತಕ್ಕೆ ಒಳಗಾಗಿರುವಂತ ಮಹಿಳೆಯರು ಒಂದ್ ಹೆಜ್ಜೆ ಮುಂದೆ ಬರ್ತಿದ್ದಾರೆ ಅಥವಾ ಯಾವ್ದಾದ್ರು ಒಂದು ಶಕ್ತಿಯ ವಿರುದ್ಧ ಮಾತಾಡ್ತಿದ್ದಾರೆ ಅಂತಂದ್ರೆ ಅದನ್ನ ಸಮಾಜ ಸಹಿಸೋದಿಲ್ಲ ಅಥವಾ ಸಮಾಜದ ಕೆಲವು ಮಂದಿ ಸಹಿಸೋದಿಲ್ಲ. ಆ ಶಕ್ತಿಯ ವಿರುದ್ಧ ನೀವು ಹೇಗ್ ಹೋರಾಡ್ತಾ ಇದ್ದೀರಾ? ಇದೊಂದು ರೀತಿ ಚಾಲೆಂಜ್ ಅಂತ ಅನ್ಸೋದಿಲ್ವಾ ನಿಮ್ಗೆ? ಬಟ್ ಆದ್ರೆ ಕರೆಕ್ಟ್ ನೀವು ಹೇಳದಂಗೆ ಸಮಾಜ ಒಂದು ಆ ಪ್ರಭಾವಿ ವ್ಯಕ್ತಿಗಳು ಅಟ್ಲೀಸ್ಟ್ ಇವತ್ತು ಮಹಿಳೆಯರನ್ನ ಒಂದು ಕಡೆ ತುಳಿತಿದ್ದಾರೆ ಅಂತನ್ನುವಾಗ ಅದ್ರ ಜೊತೆಯಲ್ಲಿ ಸಾಕಷ್ಟು ಜನ ಅವತ್ತು ಕೂಡ ಪ್ರಗತಿಪರ ಚಿಂತಕರು ಈ ಥರದವರೆಲ್ಲರೂ ಕೂಡ ಅವತ್ತು ಧ್ವನಿ ಎತ್ತಿದ್ರು. ಪುರುಷರು ಇವರೆಲ್ಲರೂ ಕೂಡ ಕೇವಲ ಮಹಿಳೆಯರು ಒಂದು ಮಹಿಳೆಯರಿಗೆ ನ್ಯಾಯ ಸಿಗಬೇಕು ಅನ್ನುವಂಥ ಮನಸ್ಥಿತಿ ಇರುವಂಥ ಪ್ರಗತಿಪರ ಚಿಂತಕರು ಕೂಡ ಅವತ್ತು ಅದು ಧ್ವನಿ ಎತ್ತಿದ್ರು. ಬಟ್ ಅದನ್ನು ಹುಟ್ಟಡಗಿಸ್ಲಿಕ್ಕೆ ಅಂತನ್ನುವಾಗ ಸಾಕಷ್ಟು ಕುತಂತ್ರಗಳು ಅವತ್ತಿಂದ ಇವತ್ತಿನವರೆಗೂ ನಡೀತಾ ಬರ್ತಿದೆ. ಬಟ್ ಅದು ಇತ್ತೀಚೆಗೇನಾಯಿತು, CBI ಕೋರ್ಟು ಯಾವತ್ತಿಗೆ ಸೌಜನ್ಯ ಪ್ರಕರಣದಲ್ಲಿ ಸಂತೋಷ್ ರಾವ್ನ ನಿರ್ದೋಷಿ ಅಂತೇಳಿ ಇವತ್ತು ಅಲ್ಲಿ ಮಾಡಿದಂಥ ಇದರಲ್ಲಿ ತನಿಖೆಗಳು ಸರಿಯಾಗಿಲ್ಲ, ಮೆಡಿಕಲ್ ರಿಪೋರ್ಟ್ ಸರಿಯಾಗಿಲ್ಲ, ಇವೆಲ್ಲ ಅದ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತೇಳಿ CBI ಕೋರ್ಟ್ ಯಾವತ್ತು ತೀರ್ಪು ಕೊಡ್ತು. ಅದರಿಂದ ಇನ್ನು ಹೊಸ ಇದು ಕೂಡ ನಮಗೆ ಬೇಡಿಕೆಗಳು ಕೂಡ ಇದಾದವು. SIT ತನಿಖೆಯನ್ನು ಮಾಡಬೇಕು. ಅದು ಇನ್ನೂ ಕೂಡ ಈಗ ನಿರ್ದೋಷಿ ಅಂತಂದಾಗ ಒಂದು ಕೊಲೆ ಆಗ್ತದೆ ಎನ್ನುವಾಗ ಕೊಲೆಗಾರ ಯಾರು ಅನ್ನುವಂಥದ್ದು ಪತ್ತೆ ಆಗಲೇಬೇಕಲ್ಲ. ಬಟ್ ಇವತ್ತಿನವರೆಗೂ ಕೂಡ ಅಷ್ಟೊಂದು 100 ಅಸಹಜ ಸಾವುಗಳಾದಾಗ ಯಾರು ಕೂಡ ಇವತ್ತು ಕೊಲೆಗಾರರು ಇಲ್ಲ ಅಂತಂದಾಗ ಎಲ್ಲೋದ್ರು ಅಂತೇಳಿ ನಾವು ನೋಡ್ತಿದ್ದೀವಿ. ಯಾವುದೇ ಒಂದು ಕೇಸು ಇವತ್ತು ನಾವು ನೋಡುವಾಗ ನಾವೆಲ್ಲ ಕೂಡ ಮಹಿಳಾ ಸಂಘಟನೆ ದಿನ ಬೆಳಗಾದ್ರೆ ಕೆಲಸ ಮಾಡ್ತಿರ್ತೀವಿ. ಒಂದು ಹೆಣ್ಣುಮಗಳ ಮೇಲೆ ಅತ್ಯಾಚಾರ ಆಯಿತು ಅಂತನ್ನುವಾಗ ಕನಿಷ್ಠ ಅದು 24 ಗಂಟೆದೆಲ್ಲರೂ ಬಂಧಿಸ್ತಾರೆ, ಇಲ್ಲ ಒಂದು 6 ತಿಂಗಳಾಗಲಿ 3 ತಿಂಗಳಾಗಲಿ ಅದರ ಒಳಗಡೆ ಆದರೂ ಆರೋಪಿಯನ್ನು ಹಿಡಿದು ಪತ್ತೆ ಮಾಡಿ ಕಾನೂನಿಗೆ ಒಪ್ಪಿಸ್ತಾರೆ. ಬಟ್ ಆದರೆ ಧರ್ಮಸ್ಥಳದ ಸುತ್ತಮುತ್ತ ನಡೆದಿರುವಂಥ ಇಷ್ಟು ಘಟನೆಗಳಲ್ಲೂ ಕೂಡ ಆರೋಪಿಗಳನ್ನ ಬಂಧಿಸಲ್ಲ, ಹುಡುಕಲ್ಲ ಅಂತಂದ್ರೆ ಏನು ಅರ್ಥ ಅನ್ನೋದು ಇಡೀ ರಾಜ್ಯದಲ್ಲ, ಇಡೀ ದೇಶದಲ್ಲಿ ಇವತ್ತು ಸೌಜನ್ಯ ಪ್ರಕರಣ ಆಗಿದ ಕೂಡಲೇ ಇಡೀ ದೇಶದ ವ್ಯಾಪ್ತಿಯಲ್ಲಿ ಅದೊಂದು ದೊಡ್ಡ ಸುದ್ದಿಯಲ್ಲಿದೆ ಇವತ್ತು. ಹಾಗಾಗಿ ಎಲ್ಲರಲ್ಲೂ ಇರುವಂಥದ್ದು ಆತಂಕ ಇದು. ಹಾಗಾಗಿ ನಾವು ಕೇಳ್ತೀವಿ, ಇದು ಪ್ರಭಾವಿ ವ್ಯಕ್ತಿಗಳು ಅಂತಂದಾಗ ಅದರಿಂದ ಕೇವಲ ಹೆಣ್ಣು ಮಕ್ಕಳ ಅತ್ಯಾಚಾರ ಅಂತಲ್ಲ, ಭೂಮಿ ವಿಚಾರಗಳಿದ್ದಾವೆ, ದಲಿತರ ಭೂಮಿಗಳು, ಮತ್ತು ಇವತ್ತು ಏನಲ್ಲಿ ಧರ್ಮಸ್ಥಳದ ಸುತ್ತಮುತ್ತ ನಡೆಯುವಂಥ ಸಂಘಟನೆಗಳು, ಇವತ್ತು ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಏನಿದ್ದಾವೆ ಅದರಲ್ಲಿ ಬಡ್ಡಿಯ ಹೆಚ್ಚಿನ ದಾರದಲ್ಲಿ ಇವತ್ತು ವಿಧಿಸ್ತಾ ಇರುವಂಥದ್ದು, ಬಡ್ಡಿ ಕಟ್ಟಲಿಕ್ಕೆ ಆಗದೆ ಇರುವಂಥ ಸಾಕಷ್ಟು ಹೆಣ್ಣು ಮಕ್ಕಳು ಇವತ್ತು ಅಲ್ಲಿ ಆಸ್ತಿ ಕಳ್ಕೊಂಡಿರೋದಾಗಿರ್ಬೋದು, ಬೇರೆ ಬೇರೆ ಥರ ಮಾನಹಾನಿಗಳಿಗೆ ಒಳಗಾಗಿರೋದು, ಕೊಲೆಗಳು, ಈ ರೀತಿಯಾದಂಥ ಘಟನೆಗಳು ಸುತ್ತಮುತ್ತ ಇದ್ದಾವೆ. ಇವ್ಯಾವ ಹೊರಗಡೆ ಬರಬಾರ್ದು ಅನ್ನೋದಕ್ಕಾಗಿ ಇವತ್ತು ಪ್ರಭಾವಿ ವ್ಯಕ್ತಿಗಳು ತುಂಬಾ ಇದು ಮಾಡ್ತಾರೆ. ಬಟ್ ಯಾರು ಧ್ವನಿ ಎತ್ತುತ್ತಾರೆ ಅವ್ರಿಗೆ ಬೆದರಿಕೆ ಹಾಕುವಂಥದ್ದು, ಆಯಿತಾ, ಸಾಕ್ಷಿಗಳನ್ನ ನಾಶ ಮಾಡಿ ಕೊಲೆ ಮಾಡಿದಂಥ ಘಟನೆಗಳು ಇವೆಲ್ಲವೂ ಕಣ್ಮುಂದೆ ಇದೆ. ಹಾಗಾಗಿ ನಾವಿವತ್ತು ಒತ್ತಾಯ ಮಾಡ್ತಿರೋವಂಥದ್ದು, ಒಂದು ಸರ್ಕಾರನೂ ಕೂಡ ಒತ್ತಾಯ ಮಾಡ್ತಿದ್ದೀವಿ. ಬಟ್ ಅದೇ ಥರದಲ್ಲಿ ಮಹಿಳಾ ಆಯೋಗಕ್ಕೂ ಕೂಡ ಅಪ್ರೋಚ್ ಮಾಡಿದ್ವಿ. ಮಹಿಳಾ ಆಯೋಗ ಇರೋದು ಮಹಿಳೆಯರಿಗೆ ರಕ್ಷಣೆಯನ್ನು ಕೊಡಲಿಕ್ಕಾಗಿ, ಯಾವುದೇ ಘಟನೆ ಆದಾಗಲೂ ಕೂಡ ಪಕ್ಷಾತೀತವಾಗಿ ಅವರು ಕೆಲಸ ಮಾಡಬೇಕು ಅನ್ನುವಂಥದ್ದು ಇರೋದು ಆಯೋಗ ಸುಮ್ಮನೆ ಏನು ಬಂದಿದ್ದಲ್ಲ. ಎಲ್ಲ ಮಹಿಳಾ ಸಂಘಟನೆಗಳ ಹೋರಾಟದ ಫಲವಾಗಿ ಆಯೋಗ ರಚನೆ ಆಗಿರೋದು. ಬಟ್ ಹಾಗಾಗಿ ಆಯೋಗದ
ಅಧ್ಯಕ್ಷರನ್ನು ಭೇಟಿ ಮಾಡಿ ಇವತ್ತು ಈ ರೀತಿಯಾಗೆಲ್ಲ ನಡೆದಂಥ ಟೈಮಲ್ಲಿ ಒತ್ತಾಯ ತಂದಾಗ ಅವರು ಕೂಡ ಅದನ್ನು SIT ತನಿಖೆಗೆ ಕೊಡಬೇಕು ಅಂತೇಳಿ ಅವರು ಕೂಡ ಇದು ಮಾಡಿದ್ದಾರೆ. ನಾವು 2023 CBI ಇದು ಬರುವಾಗ ಫ್ರೀಡಮ್ ಪಾರ್ಕಲ್ಲಿ ಸುಮಾರು ಒಂದು 60-65 ಸಂಘಟನೆಗಳು ಸೇರಿ ಅವತ್ತು ಹೋರಾಟ ಮಾಡಿ ಅವತ್ತು SIT ತನಿಖೆಗೆ ತರಬೇಕು ಅಂತೇಳಿ ಹೋರಾಟ ಇಲ್ಲ ಆಯಿತು. ಅದೇ ಥರ ಬೆಳ್ತಂಗಡಿಯಲ್ಲಿ ಆಯಿತು, ನ್ಯಾಯ ಸಮಾವೇಶಗಳು ಬೆಳ್ತಂಗಡಿಯಲ್ಲಿ ಆಯಿತು. ಮತ್ತು ಮುಖ್ಯಮಂತ್ರಿಯವ್ರನ್ನ ಭೇಟಿ ಮಾಡಿ ಅವತ್ತಿಗೂ ಒತ್ತಾಯ ಮಾಡಿದ್ದೀವಿ. ಆ ಟೈಮಲ್ಲಿ ಅವ್ರು ಹೇಳಿದ್ರು ಕಾನೂನು ತಜ್ಞರ ಜೊತೆಯಲ್ಲಿ ನಾವು ಭೇಟಿ ಮಾತಾಡ್ಕತೆ ಮಾಡಿ ಅದು ಮುಂದುವರಿಸ್ತೀವಿ ಅಂತೇಳಿ. ಬಟ್ ಅಲ್ಲಿಂದ ಇಲ್ಲಿವರೆಗೂ ನಮ್ದು ನಿರಂತರವಾದಂಥ ಅದು ಬೇಡಿಕೆ ಇಟ್ಕೊಂಡೇ ಬರ್ತೀವಿ. ನಾವೇನದು ಬ್ರೇಕ್ ಏನು ಮಾಡಿಲ್ಲ. ಮೇಡಮ್, ಈಗ ಯಾವಾಗ ಚಿನ್ನಯ್ಯ ಮುಂದೆ ಬಂದು ನಾನು 100 ಶವಗಳನ್ನ ಹೂತಿದ್ದೇನೆ ಅಂತ ಹೇಳ್ತಾನೋ ಆಗ ಮಹಿಳಾ ಆಯೋಗ ಮುಂದೆ ಬರುತ್ತೆ, CMಗೆ ಒಂದು ಪತ್ರ ಬರೆದು SIT ರಚನೆ ಮಾಡುವಂತೆ ಕೋರಿಕೆ ಮಾಡ್ಕೊಳ್ಳುತ್ತೆ. ಅದರಂತೆ SIT ಕೂಡ ರಚನೆ ಆಗುತ್ತೆ. ಈಗ ಮಹಿಳಾ ಆಯೋಗ ಮತ್ತೊಂದು ಪತ್ರವನ್ನ ಬರೆದಿದ್ದಾರೆ. ಈಗ ಒಂದು 2-3 ದಿನದ ಹಿಂದೆ CM ಇನ್ನೊಂದು SITಗೆ ಇನ್ನೊಂದು ಪತ್ರವನ್ನ ಬರೆದಿದ್ದಾರೆ. ತನಿಖೆ ಯಾಕೋ ಸರಿಯಾಗಿ ನಡೆದಂತೆ ಕಾಣಿಸ್ತಾ ಇಲ್ಲ. ಸಪೋಸ್ ಸರಿಯಾದ ದಾರಿಯಲ್ಲಿ ನಡೀತಾ ಇದೆ ಅಂತಂದ್ರೆ ನಮಗೊಂದು ಸಮಗ್ರ ಮಾಹಿತಿ ಕೊಡಿ, ಏನೇನ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ವಿವರ ಕೊಡಿ ಅಂತ ಕೇಳಿದ್ದಾರೆ. ಇದಾದಂಥ ಮರ್ದಿನಾನೆ ಕೆಲವೊಂದಿಷ್ಟು ಮಾಧ್ಯಮಗಳಲ್ಲಿ ಒಂದಿಷ್ಟು ಸುದ್ದಿ ಬರುತ್ತೆ. ನಾನು ಆ ಹೆಸರನ್ನು ಕೂಡ ತಗೋತೀನಿ. ಪಬ್ಲಿಕ್ ಟಿವಿಯಲ್ಲಿ ಹಿರಿಯ ಪತ್ರಕರ್ತರಾಗಿರುವಂತಹ ರಘುನಾಥ್ ಅವ್ರು ಹೇಳ್ತಾರೆ, ಮಹಿಳಾ ಆಯೋಗದ ಅಧ್ಯಕ್ಷೆಯೂ ಸಹ ಲೆಫ್ಟಿಸ್ಟ್ ಆದಂತೆ ಕಾಣಿಸ್ತಾ ಇದೆ, ಧರ್ಮಸ್ಥಳದ ವಿರುದ್ಧದ ಪಿತೂರಿಯಲ್ಲಿ ಭಾಗಿಯಾದಂತೆ ಕಾಣಿಸ್ತಾ ಇದೆ, ನೀವು ಡೈರೆಕ್ಟ್ ಆಗಿ ಕಾಂಗ್ರೆಸ್ನೇ ಸೇರ್ಕೊಂಡ್ಬಿಡಿ, ಇದೆಲ್ಲ ನಿಮಗೆ ಯಾಕೆ ಬೇಕು? ಹಾಗಾದ್ರೆ ಧರ್ಮಸ್ಥಳ ಬಿಟ್ಟು ಇಡೀ ಕರ್ನಾಟಕದಲ್ಲಿ ಬೇರೆ ಎಲ್ಲೂ ಸಹ ಮಹಿಳೆಯರದು ಅಥವಾ ಮಕ್ಕಳದು ಏನು ಅತ್ಯಾಚಾರ ಕೊಲೆಗಳಾಗ್ತಾ ಇಲ್ವಾ? ಯಾಕೆ ನೀವು ಧರ್ಮಸ್ಥಳವನ್ನೇ ಹಿಡ್ಕೊಂಡಿದ್ದೀರಾ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ರಿಯಾಕ್ಷನ್ ಏನು? ಒಂದು ನೋಡಿ, ಧರ್ಮಸ್ಥಳದ್ದು ಮಾತ್ರ ಇದಾಗಿದೆ, ಆಯೋಗದ ಉದ್ದೇಶ ಪಿತೂರಿ ಮಾಡ್ತಿದ್ದಾರೆ, ಇವರ ಲೆಫ್ಟಿಸ್ಟ್ ಆಗಿದ್ದಾರೆ ಅನ್ನುವಂಥದ್ದು ರಂಗಣ್ಣನವರ ಮಾತು ಅದನ್ನು ಸರಿಯಾದದ್ದಲ್ಲ. ಯಾಕೆ ಅಂತ ಹೇಳಿದ್ರೆ ಇವತ್ತು ಕರೆಕ್ಟ್ ಆದಂಥ ರೀತಿಯಲ್ಲಿ 2012ರಲ್ಲಿ ಏನು ಸೌಜನ್ಯ ಕೊಲೆ ಪ್ರಕರಣ ಆಯಿತು, ಆ ಹಿಂದೆ ಮುಂದೆ ಇರುವಂಥ ಎಲ್ಲ ವಿಚಾರಗಳು, ಪದ್ಮಲತಾ, ವೇದವಲ್ಲಿ, ಈ ಎಲ್ಲ ಘಟನೆಗಳು ಕೂಡ ಇವ್ರ ಮಾಧ್ಯಮಗಳು ಸರಿಯಾದಂಥ ರೀತಿಯಲ್ಲಿ ಇವತ್ತು ಬಿತ್ತರಿಸಿದ್ರೆ ಅದು ಜನರಿಗೆ ತೋರಿಸೋದಾಗ್ಲಿ, ಸರ್ಕಾರಕ್ಕೆ ಎಚ್ಚರಿಕೆ ಮೂಡಿಸೋದಾಗಿದೆ, ಇವತ್ತು ನ್ಯಾಯಕ್ಕೆ ಸಿಗ್ತಿತ್ತು. ಬಟ್ ಇವರೆಲ್ಲರೂ ಕೂಡ ಸೈಲೆಂಟ್ ರೋಲ್ ಪ್ಲೇ ಮಾಡ್ತಿದ್ದಾರೆ. ಹೋರಾಟಗಾರರು ಇವತ್ತು ಆ ಸೌಜನ್ಯ ವಿಚಾರದಲ್ಲಿ ನ್ಯಾಯ ಕೊಡಿಸ್ಬೇಕು ಅನ್ನುವಂಥ ದಾಟಿಯಲ್ಲಿ ಕಂಟಿನ್ಯೂ ಹೋರಾಟಗಳು ನಡೀತಲೇ ಇದ್ದಾವೆ. ಮತ್ತು ಮಹಿಳಾ ಆಯೋಗದ ಅಧ್ಯಕ್ಷರ ಮೇಲೂ ಕೂಡ ಒತ್ತಡವನ್ನು ನಾವು ಕೊಂದವರು ಯಾರು ಗುಂಪಾಗ್ಬೋದು ಎಲ್ಲ ಸಂಘಟನೆಗಳು ನಿರಂತರವಾಗಿ ಪ್ರೆಷರ್ ಆಗ್ತಿದ್ದೀವಿ. ಯಾಕೆ ಅಂತಂದರೆ ನಮಗಿರೋ ದಾರಿ ಅದೇ, ನಾವುಗಳು ಹೋರಾಟಗಳು ಒಂದು ಕಡೆ ಮಾಡ್ತಿದ್ದೀವಿ. ಆಯೋಗದ ಅಧ್ಯಕ್ಷರಾಗಿ SIT ತನಿಖೆ ಆಗಬೇಕು ಅಂತೇಳಿ ಬರೆದಿದ್ರು. ಅದು ಕೇವಲ ಯಾಕಂತಂದರೆ ಚಿನ್ನಯ್ಯ ಬುರುಡೆ ಗಿರುಡೆ ಅಂತಲ್ಲ, ಇವತ್ತು ಯಾವಾಗಲೂ ಬುರುಡೆ ಸುತ್ತುತ್ತಿದೆ. ಆ ಬುರುಡೆ ಹಿಂದೆಗಡೆ ಏನೆಲ್ಲ ಆಗಿದಾವೆ ಅನ್ನುವಂಥದ್ದು ಹೇಳ್ತಾರೆ. ದಿಕ್ ತಪ್ಪಿಸುವಂತ ಸರ್ಕಾರಿ ಆದೇಶದಲ್ಲಿ ರಾಜ್ಯ ಸರ್ಕಾರ ಏನು ಒಂದು SIT ರಚನೆ ಮಾಡುವಾಗ ಒಂದು ಆದೇಶ ಕೊಟ್ಟಿತ್ತು, ಆ ಆದೇಶದಲ್ಲೂ ಸಹ 20 ವರ್ಷಗಳಲ್ಲಿ ನಡೆದಂತ ಅತ್ಯಾಚಾರ, ಅನಾಚಾರ ಅಥವಾ ಅಕ್ರಮವಾಗಿ ಏನಾದ್ರೂ ನಡೆದಿದ್ರೆ ಅದ್ರ ಬಗ್ಗೆನೂ ತನಿಖೆ ಆಗ್ಬೇಕು ಅಂತ ಉಂಟು. ಆದ್ರೆ ಈಗ ನಾವು ನೋಡ್ತಾ ಇರೋದು SIT ಈಗಾಗಲೇ ಇವರು ಪತ್ರದಲ್ಲಿ ಬರ್ದಿರೋ ಹಾಗೆ, ಮಹಿಳಾ ಆಯೋಗದ ಅಧ್ಯಕ್ಷರು ಪತ್ರದಲ್ಲಿ ಬರ್ದಿರೋ ಹಾಗೆ ಚಿನ್ನಯ್ಯನ ಸುತ್ತಾ ಇದ್ದಂತೆ ಕಾಣಿಸುತ್ತೆ. ಆಕ್ಚುಲಿ ಅದೇ ಅವ್ರು SIT ತನಿಖೆ ಮಾಡಿದಾಗ್ಲೂ ಕೂಡ ಡೌಟ್ ಮೇಲೆ ಮಾಡಿದ್ರು. ಯಾಕೆಂದ್ರೆ ಕೇವಲ ಬುರುಡೆ ಅಂತೇಳಿ ಹಾಗೆ ಅಷ್ಟಕ್ಕೆ ಸೀಮಿತ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ 20 ವರ್ಷಗಳ ಹಿಂದೆ ನಡೆದಂಥ ಘಟನೆಗಳು ಕೂಡ SIT ತನಿಖೆ ವ್ಯಾಪ್ತಿಗೆ ಬರಬೇಕು ಅಂತೇಳಿ ಅದನ್ನ ಇಟ್ಕೊಂಡೇ ಹಲವಾರು ಸಂಘಟನೆಗಳು ಮತ್ತೆ ಕೂಡ ಹೋರಾಟ ಮಾಡಿದ್ದು. ಯಾಕೆ ಅಂದ್ರೆ ಟಿವಿಗಳಲ್ಲಿ ತೋರಿಸುವಾಗ ಟೈಮಲ್ಲೂ ಕೂಡ ನಮಗೆ ಎಲ್ಲಿ ಮಹಿಳೆಯರು ಕಾಣೆಯಾಗಿರೋದು, ಕೊಲೆಯಾಗಿರೋದು, ಇದರಲ್ಲಿ ಮರೆಯ ಆಗುತ್ತೋ ಅನ್ನುವಂಥ ಆತಂಕ ನಮ್ಮೆಲ್ಲರಿಗೂ ಇತ್ತು. ಬಟ್ ಹಾಗಾಗಿ ಆಯೋಗದ ಅಧ್ಯಕ್ಷರನ್ನ ಭೇಟಿ ಮಾಡಿ ಒತ್ತಡ ತಂದದ್ದು ನಿಜ. ಹಾಗಾಗಿ ಅವರು ಅದನ್ನ ಪತ್ರವನ್ನ ಬರೆದಿದ್ದಾರೆ. ಮಹಿಳಾ ಆಯೋಗದ ಅಧ್ಯಕ್ಷರಾಗಿ ಸಮರ್ಪಕ ಅವ್ರು ಏನ್ ಮಾಡ್ಬೇಕಾಗಿತ್ತು ಅದನ್ನ ಅವ್ರ ಕರ್ತವ್ಯವನ್ನ ನಿಭಾಯಿಸಿದಾರೆ. ಅದನ್ನ ವೆಲ್ಕಮ್ ಮಾಡ್ತೀವಿ. ಆದ್ರೆ ನಾನ್ ಕೇಳೋದು ಇವರಿಗೆ ಧರ್ಮಸ್ಥಳದ ವಿಚಾರದಲ್ಲಿ SIT ತನಿಖೆ ಆಗ್ಬೇಕು, ಏನಾಗಿದ್ಯೋ ಇಲ್ವೋ ಅನ್ನುವಂಥ ಮಾಹಿತಿ ಆಯೋಗದ ಅಧ್ಯಕ್ಷರು ಕೇಳಿದ್ರೆ ರಂಗಣ್ಣ ಅವ್ರಿಗೆ ಏನು ಸಮಸ್ಯೆ ಅನ್ನೋದು ನಾವು ಹೇಳ್ಬೇಕೀಗ. ಯಾಕೆ ಅವ್ರಿಗೆ ಸಮಸ್ಯೆ ಅಲ್ಲ, ಒಂದು ಹೆಣ್ಮಕ್ಳಿಗೆ ನ್ಯಾಯ ಸಿಗುತ್ತಾ ಇದೆ, ಅದು ಸತ್ಯಾಸತ್ಯತೆಗೆ ಈಚೆ ಬರ್ತದೆ ಅಂತ ಹೇಳಿದ್ರೆ ಇವ್ರಿಗೆ ಹಾಕೋದು ಸಹಿಸ್ಕೊಳಕ್ಕಾಗಲ್ಲ ಅಂತೇಳಿ ಧರ್ಮಸ್ಥಳದ ವಿಚಾರ ತೆಗೆದ ಅಂದರೆ ಸಾಕು, ಎಲ್ಲರೂ ಹಾವು ಚೇಳುಗಳು ಮೈ ಮೇಲೆ ಬಿದ್ದಂಗೆ ಕೂಗಾಡ್ತಾರೆ. ಆಯಿತಾ, ಇವತ್ತು ಹೋರಾಟ ಮಾಡಬೇಕು ಅಂತ ಹೇಳಿದ್ರು ಪೊಲೀಸ್ ಪರ್ಮಿಷನ್ ಸಮೇತ ಕೊಡೋದಿಲ್ಲ, ಕಂಡೀಷನ್ ಹಾಕಿ ಕೊಡ್ತಾರೆ. ಆಯಿತಾ, ಮಾಧ್ಯಮಗಳು ಕೂಡ ಇನ್ನೇನೇನೋ ತಿರ್ಚಿ ಮಾಡ್ತಾರೆ ಅಂತಂದರೆ ಅಲ್ಲಿ ಸತ್ತಿರುವಂಥ ಹೆಣ್ಮಕ್ಳು ನಮ್ಮನೆ ಹೆಣ್ಮಕ್ಳಾಗಿದ್ದರೆ ನಾವೇನು ಮಾತಾಡ್ತೀವಿ? ಇದೇ ರಂಗಣ್ಣ ಅವ್ರ ಮನೆಯಲ್ಲಿ ಆ ಥರದ ಮಕ್ಳ್ಯಾರಾದ್ರೂ ಆಗಿದ್ದರೆ ಈ ಧ್ವನಿಯಲ್ಲಿ ಮಾತಾಡ್ತಿದ್ರ? ಆಯೋಗದ ಅಧ್ಯಕ್ಷ ಏನು ಮಾಡ್ತಿದ್ದೀರಿ, ಯಾಕೆ ತಲೆ ಹಾಕಿಲ್ಲ ಅಂತ ಕೇಳ್ತಿದ್ರು. ಆಯಿತಾ, ಬಟ್ ಒಬ್ಬ ಆಯೋಗದ ಅಧ್ಯಕ್ಷರು ಅವ್ರ ಕರ್ತವ್ಯ ಮಾಡುವಾಗ ನೀನು ಲೆಫ್ಟಿಸ್ಟು ಅಂತಂದರೆ
ಹೌದು, ಎಡಪಕ್ಷಗಳೇ ಅವತ್ತಿಂದ ಇವತ್ತಿನವರೆಗೂ ಅಲ್ಲಿ ನಡೀತಿರುವಂಥ ಘಟನೆಗಳ ಮುನ್ನೆಲೆಗೆ ತಂದಿರೋದು, ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿರೋದು ಅಂತೇಳಿ ಗೊತ್ತಿದೆ. ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿದೆ ಅಂತನ್ನುವಾಗ ಅದು ಸತ್ಯ ಅಂತೇಳಿ ಗೊತ್ತಾಗುವಾಗ ಆಯೋಗದ ಅಧ್ಯಕ್ಷರು ಧ್ವನಿ ಎತ್ತಿದಾಗ ಅದನ್ನು ನೀವು ಲೆಫ್ಟಿಸ್ಟು ಅದು ಇದು ಅಲ್ಲ. ಇಲ್ಲಿ ನಮಗೆ ಬೇಕಾಗಿರೋದು ಧರ್ಮಸ್ಥಳದ ಸುತ್ತಮುತ್ತ ನಡೆದಿರುವಂಥ ಘಟನೆಗಳು, ಅದರ ಸತ್ಯಾಸತ್ಯತೆಗಳು ನಮ್ಗೆ ಈಚೆ ಬರಬೇಕು. ಕೊಲೆಗಾರರು ಯಾರು ಅನ್ನುವಂಥದ್ದು ನಮಗೆ ಬಯಲಾಗಬೇಕು. ಅಷ್ಟು ಬಿಟ್ಟರೆ ಇದರಲ್ಲಿ ಯಾವುದೋ ಒಂದು ತಂತ್ರಗಾರಿಕೆ ಮಾಡ್ತಾರೆ, ಪಿತೂರಿ ಮಾಡ್ತಾರೆ ಅಂಥೇಳಿ ಮತ್ತೆ ನೀವು ದಿಕ್ಕು ತಪ್ಪಿಸೋ ಕೆಲಸ ಮಾಡಬೇಡಿ ಅಂತೇಳಿ ರಂಗಣ್ಣ ಅವ್ರಿಗೆ ಈ ಮೂಲಕ ಹೇಳ್ತೀವಿ. ಓಕೆ, ಈಗ SIT ಬಳಿ ವರದಿಯನ್ನ ಕೇಳಿದ್ದಕ್ಕೆ ಮಹಿಳಾ ಆಯೋಗದ ಅಧ್ಯಕ್ಷೆಯನ್ನ ಪಿತೂರಿಯ ಭಾಗ ಅಂತ ಕರೆಯೋದು ಅಥವಾ ಸ್ಕ್ರೀನ್ ಸ್ಪೇಸ್ ಸಿಕ್ಕಿದೆ ಅಂತ ಹೇಗೆ ಬೇಕೋ ಹಾಗೆ ಮಾತಾಡೋದು, ಇದೆಲ್ಲದರ ವಿರುದ್ಧ ಏನಾದರೂ ಕ್ರಮ ಕೈಗೊಳ್ಳೋದ್ರ ಬಗ್ಗೆ ಮಹಿಳಾ ಆಯೋಗದ ಅಧ್ಯಕ್ಷರಾಗಿರ್ಬೋದು ಅಥವಾ ನೀವಾಗಿರ್ಬೋದು ಏನಾದರೂ ಯೋಚನೆಗಳಿದೆಯಾ? ಆ್ಯಕ್ಚುಲಿ ಮಹಿಳಾ ಆಯೋಗದ ಅಧ್ಯಕ್ಷರು ಅವ್ರದ್ದೇ ಆದಂಥ ಇದರಲ್ಲಿ ಅವರು ಮಾತಾಡ್ಬೋದು ಅಂತೇಳಿ ಅನಿಸುತ್ತೆ. ಇವತ್ತು ಮಹಿಳೆಯರ ಪರವಾಗಿ ಧ್ವನಿ ಎತ್ತಿರುವಂಥ ಆಯೋಗದ ಅಧ್ಯಕ್ಷರ ಪರವಾಗಿ ಏನು ಕೊಂದವರು ಯಾರು ಕ್ಯಾಂಪೇನ್ ಇದೆಯಲ್ಲ ಅದರಲ್ಲಿ ಇರುವಂಥ ಎಲ್ಲ ಮಹಿಳಾ ಸಂಘಟನೆಗಳು ಕೂಡ ಅಧ್ಯಕ್ಷರ ಪರವಾಗಿ ನಾವು ನಿಲ್ತೇವೆ. ಯಾಕೆ ಅಂತಂದರೆ ಮಹಿಳೆಯರಿಗೆ ನ್ಯಾಯ ಕೇಳಬೇಕಾದಾಗ ರೈಟ್ಸ್ ಇರುವಂಥ ನಮ್ಮ ಮಾರ್ಗ ಅದು. ಹಾಗಾಗಿ ಅಧ್ಯಕ್ಷರು ಕೇಳಿದ್ದಾರೆ, ಅದರಲ್ಲಾದ್ರೂ ಸೇರಿದೆಯಾ ಇಲ್ವಾ, ಸೇರಿದ್ರೆ ಮಾಡ್ತಿದ್ದೀರಿ ಅನ್ನೋದಾದರೆ ವೆಲ್ಕಮ್ ಮಾಡಿದ್ದಾರೆ, ಕಂಟಿನ್ಯೂ ಮಾಡಿ ಅಂತೇಳಿ. ಈಗ ಆ ಹೆಣ್ಮಕ್ಳ ವಿಚಾರಗಳು ಅದ್ರಲ್ಲಿ ಬರಲ್ಲ ಅಂತೇಳಿ ಇವರು ಅಪ್ಪಿತಪ್ಪಿ ಏನಾದರೂ ಮುಗಿಸಿದ್ದೆ ಆದರೆ ಮತ್ತಿರ್ಗ ಅದೇ ಸತ್ಯಗಳು ಹಂಗೆ ಹೂತೋಗ್ತವೆ. ಅದು ಹೊರಗಡೆ ಬರಬೇಕು ಅಂತೇಳಿ ಅವ್ರೇನು ಪ್ರಯತ್ನ ಮಾಡಿದ್ದಾರೆ. ಅವ್ರಿಗೆ ನಮ್ಮೆಲ್ಲರ ಒತ್ತಡನೂ ಕೂಡ ಇರೋದ್ರಿಂದ. ಬಟ್ ಮೊನ್ನೆ ಮುಖ್ಯಮಂತ್ರಿಯವ್ರನ್ನ ಭೇಟಿ ಮಾಡಿ ನಾವು ಕೊಟ್ಟಂಥ ಬೇಡಿಕೆಯಲ್ಲೂ ಕೂಡ ಅದು ಇದೆ. ಯಾವುದೇ ಕಾರಣಕ್ಕೂ ಅದು ಮುಚ್ಚೋಗಬಾರ್ದು, ಇದ್ರ ಒಳಗಡೆ ಅದು ಕೂಡ ಬರಬೇಕು ಅಂತೇಳಿ. ಹಾಗಾಗಿ ನಾವು ಕೂಡ SIT ಹತ್ರ ಮಾತಾಡ್ತೀವಿ ಅಂತಲೇ ಅವತ್ತು ಮುಖ್ಯಮಂತ್ರಿಯವರು ಕೂಡ ಹೇಳಿದರು. ಅದೇ ಥರದಲ್ಲಿ ಸಾರಿಗೆ ಸಚಿವರನ್ನ ಭೇಟಿ ಮಾಡಿ ಕೊಟ್ವಿ, ಅವರು ಕೂಡ ಹೇಳಿದ್ರು ಮಾತಾಡ್ತೀವಿ, ನಾವು ಪತ್ರ ಬರಿತೀವಿ SITಗೆ ಅಂತೇಳಿ. ಮತ್ತು ಮಂಗಳೂರಿನ ಇನ್ಚಾರ್ಜ್ ಇರುವಂಥ ದಿನೇಶ್ ಗುಂಡೂರಾವ್ ಅವ್ರನ್ನ ಭೇಟಿ ಮಾಡಿ ಕೊಟ್ಟಿದ್ದಾರೆ. ಅಂದರೆ ನಾವು ಎಲ್ಲರ ಇದನ್ನು ಕೂಡ ಕಣ್ ತೆರೆಸುವಂಥ ಕೆಲಸವನ್ನು ಮಾಡ್ತಿದ್ವಿ. ಕೇವಲ ಎಷ್ಟಕ್ಕೆ ಸೀಮಿತ ಆಗಬಾರ್ದು, ಅದರ ಸುತ್ತ ಇರುವಂಥದ್ದೆಲ್ಲ ಕೂಡ ಈಚೆ ಬರಬೇಕು ಅಂತೇಳಿ. ಬಟ್ ಆದರೆ ಇವತ್ತು ದಿಕ್ಕು ತಪ್ಪಿಸ್ಲಿಕ್ಕೆ ಹೋಗ್ತಾರೆ ಅಂತಂದರೆ ಅದರ ಹಿಂದೆ ಏನೆಲ್ಲ ಹುನ್ನಾರಗಳಿದ್ದಾವೆ, ಯಾವ ಪ್ರಭಾವಿ ವ್ಯಕ್ತಿಗಳ ಇದಕ್ಕೆ ಇವರು ಕೂಡ ಬಲಿಯಾಗಿದ್ದಾರೆ, ಅಂಥ ಷಡ್ಯಂತ್ರಗಳಿಗೆ ಇವ್ರು ಬಲಿಯಾಗಿ ಅಂಥವ್ರನ್ನ ಇವತ್ತು ಕೊಲೆಗಾರನ ಪರವಾಗಿ ನಿಂತ್ಕೊಂಡು ಅವ್ರು ಬಚಾವ್ ಮಾಡ್ತಿದ್ದಾರ ಅನ್ನುವಂಥ ಅನುಮಾನಗಳು ಕೂಡ ಇವತ್ತು ಇಡೀ ಮಹಿಳೆಯರಿಗೆ ಕಾಡ್ತದೆ. ಯಾಕೆಂದ್ರೆ ನಾವು ಈ ವಿಚಾರದಲ್ಲಿ SIT ತನಿಖೆ ಅಂತ ಹೇಳಿದ ಕೂಡಲೇ ಇಡೀ ರಾಜ್ಯದಲ್ಲಿ ಹೆಣ್ಣುಮಕ್ಕಳಿಗೆ ಒಂಥರ ಸಂಚಲನೆ ಮೂಡಿತು. ನ್ಯಾಯ ಸಿಗುತ್ತೆ ಎನ್ನುವಂಥ ಆಸೆಗಳು ನಮಗೆ. ಯಾರೆಲ್ಲ ಹೆಣ್ಮಕ್ಳು ಅಂತಂದರೆ ಏನೇ ಒಂದು ಮೀಟಿಂಗ್ಗಳಿಗೆ ಹೋಗಿ ನಾವು ಕೂತಾಗ ಕೂಡ ಇಮಿಡಿಯೇಟಾಗಿ ಧರ್ಮಸ್ಥಳದ ವಿಚಾರದಲ್ಲಿ ಹಿಂಗೆ ನಡೀತಿದೆಯಲ್ವ, ನ್ಯಾಯ ಸಿಗುತ್ತಲ್ವಾ ಅನ್ನೋಂಥ ಒಂದೆಷ್ಟು ಆಸೆಗಳನ್ನ ವ್ಯಕ್ತಪಡಿಸ್ತಾ ಇದ್ರು. ಬಟ್ ಇವತ್ತು ನಂಬಿಕೆ ಇಟ್ಕೊಂಡಿದ್ದಾರೆ, ಖುಷಿಯಾಗಿ ಇವತ್ತು ಅದ್ರ ಜೊತೆಯಲ್ಲಿ ಗಂಡು ಮಕ್ಕಳು ಸಮೇತ ನಾವು ಒಂದು ಸಿಗ್ನೇಚರ್ ಕ್ಯಾಂಪೇನ್ ಕೂಡ ಮಾಡ್ತಾ ಇದ್ದೀವಿ. ಅದರಲ್ಲಿ ಗಂಡು ಮಕ್ಕಳು ಕೂಡ ಅಯ್ಯೋ ಕೊಡಿ ನಾವು ಮಾಡಿಸ್ತೀವಿ, ಫಸ್ಟ್ ನ್ಯಾಯ ಸಿಗಬೇಕು ಅಂತೇಳಿ ಇವತ್ತು ಎಲ್ಲರೂ ಆ ರೀತಿಯಾಗಿ ಗಂಡು ಮಕ್ಕಳು ಹೆಣ್ಣುಮಕ್ಕಳು ಎಲ್ಲರೂ ಕೂಡ ಒಂದು ನ್ಯಾಯ ಸಿಗಬೇಕು ಅಂತೇಳಿ ಒತ್ತಡವನ್ನು ತರುವಂಥದ್ದು, ಅದರಲ್ಲಿ ಇನ್ವಾಲ್ವ್ಮೆಂಟ್ ಆಗೋದು ಎಲ್ಲ ಕೂಡ ಆಗ್ತಿದೆ. ಬಟ್ ಆದರೆ ಇವರು ಆ ರೀತಿಯಾಗಿ ಮಾತಾಡೋದ್ರ ಮೂಲಕ ಹೆಣ್ಮಕ್ಕಳನ್ನ ತುಳಿಬೇಕು ಅನ್ನುವಂಥದ್ದು ಇಟ್ಕೊಂಡಿದ್ರೆ ಅದು ಸಾಧ್ಯ ಇಲ್ಲ ಅಂತೇಳಿ. ಯಾಕೆ ಅಂತಂದರೆ ಅದು ಕೇವಲ ಅಲ್ಲಿ ಸೌಜನ್ಯ, ಪದ್ಮಲತಾ, ವೇದವಲ್ಲಿ ಅಲ್ಲ, ಆಯಿತಾ, ಇಡೀ ರಾಜ್ಯದಲ್ಲಿ ಎಷ್ಟೋ ಜನ ಹೆಣ್ಮಕ್ಳು ಕಾಣಿಯಾಗಿದ್ದಾರೆ. ಬೇರೆ ಬೇರೆ ಜಿಲ್ಲೆ. ನಮಗೆ ಒಂದು ಆಶ್ಚರ್ಯ, ಎಲ್ಲ ಬೇರೆ ಬೇರೆ ಜಿಲ್ಲೆಯಿಂದ ಹೋದವರು ಹೆಣ್ಮಕ್ಳು ಎಲ್ಲ ಧರ್ಮಸ್ಥಳಕ್ಕೆ ಹೋಗ್ತೀವಿ, ಅಲ್ಲೋಗಿ ಮದುವೆ ಮಾಡ್ಕೊಳ್ತೀವಿ ಅಂತೇಳಿ ಪ್ರೀತಿಸಿ ಮದುವೆ ಮಾಡ್ಕೊಂಡವ್ರೆ ಸಾಮಾನ್ಯವಾಗಿ ಅಲ್ಲೋಗಿ ಮದುವೆ ಮಾಡ್ಕೋತಾರೆ. ಅಂಥ ಹೆಣ್ಮಕ್ಳು ಇವತ್ತು ಬೇರೆ ಬೇರೆ ಊರುಗಳಿಂದ ಬಂದವರು ಕೂಡ ಇಲ್ಲಿ ಡೆತ್ ಆಗಿದ್ದಾರೆ. ಯಾಕಂದರೆ ಇಡೀ ರಾಜ್ಯದಲ್ಲಿ ಎಲ್ಲೂ ಹೆಣ್ಮಕ್ಳು ಕಾಣೆಯಾಗಿಲ್ವಾ ಅಂತೇಳಿ ರಂಗಣ್ಣವ್ರು ಕೇಳ್ತಿದ್ರಲ್ಲ, ಕೇವಲ ಅಲ್ಲಿ ಎಲ್ಲರೂ ಕೂಡ ಬರೀ ಧರ್ಮಸ್ಥಳ ಮಂಗಳೂರಿನವರೇ ಅಲ್ಲ, ಬೇರೆ ಬೇರೆ ಜಿಲ್ಲೆಗಳಿಂದ ಹೋದವರು ಅಲ್ಲಿ ಕಾಣೆಯಾಗಿದ್ದಾರೆ. ಆಯಿತಾ, ಆ ರೀತಿಯಾಗಿ ಮತ್ತು ಮಿಸ್ಸಿಂಗ್ ಕಂಪ್ಲೇಂಟ್ಗಳು ಬೇರೆ ಬೇರೆ ಕಡೆ ಆಗಿರೋವು ಕೂಡ SITಗೂ ಕೂಡ ಸಾಕಷ್ಟು ಕಂಪ್ಲೇಂಟ್ ಬಂದಿದ್ದಾವೆ ಅನ್ನುವಂಥದ್ದು ನಮ್ಮ ಗಮನಕ್ಕಿರೋದು. ಕಾಣೆಯಾಗಿರೋಂಥದ್ದು ಇಂಥ ಟೈಮಲ್ಲಿ ನಮ್ಮ ಹೆಣ್ಮಕ್ಳು ಕಾಣೆಯಾಗಿದ್ರು, ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ, ಆದರೆ ಇವತ್ತುವರೆಗೂ ಪತ್ತೆ ಆಗಿಲ್ಲ ಅಂತೇಳಿ. ಆದರೆ ಆ ರೀತಿಯಾಗಿ ದಾಖಲೆಗಳಿದ್ದದ್ದು ಕೂಡ ಇತ್ತೀಚಿನ ದಿನದಲ್ಲಿ ಸುಟ್ಟಾಕಿದ್ದು ಕೂಡ ನಮಗೆ ಗೊತ್ತಿದೆ. ಮತ್ತಷ್ಟೇ RTI ಮೂಲಕ ಒಂದಿಷ್ಟು ಮಾಹಿತಿಗಳು ಬಹಿರಂಗ ಆಗಿತ್ತು ರೀಸೆಂಟ್ ಆಗಿ ಅಲ್ವಾ. ಅನಾಥ ಶವಗಳು ಸಿಕ್ಕಿದೆ ಅಂದ್ಕೊಂಡು ಅದೇ ದಿನನೇ ಹೂತಾಕಿದ್ದಾರೆ, ಮಾಡಿದ್ದಾರೆ. ಎಲ್ಲವೂ ಆಗಿ ಕೂಡ ಆ ರೀತಿ ಸತ್ಯಗಳು ಬಂದಾಗ್ಲೂ ಕೂಡ ಯಾಕೆ ಈ ಥರದಂಥ ಧ್ವನಿಗಳು ಬರ್ತವೆ? ಇಲ್ಲ, ನೀವು ಆಯೋಗದ ಅಧ್ಯಕ್ಷರು ಒಳ್ಳೆ ಕೆಲಸ ಮಾಡಿದ್ದೀರಾ, ಮಾಧ್ಯಮಗಳು ನಾವು ನಿಮ್ಮ ಪರವಾಗಿ ನಿಲ್ತೀವಿ, ಆಯ್ತಾ, ನೊಂದ ಹೆಣ್ಣುಮಕ್ಳಿಗೆ ಇವತ್ತು ಅವರ ಇದಕ್ಕೆ ನ್ಯಾಯ ಸಿಗಬೇಕು ಅಂತೇಳಿ ಧ್ವನಿ ಎತ್ತಬೇಕಲ್ಲ. ಅದನ್ನು ಬಿಟ್ಟು ದಿಕ್ತಪ್ಸ್ಲಿಕ್ಕೆ ಅಂತೇಳಿ ಹೋದಾಗ ಈ ರಾಜ್ಯದ ಮಹಿಳೆಯರು, ಪ್ರಗತಿಪರರು, ಸಾಹಿತಿಗಳು ಇವರೆಲ್ಲ ಏನು ಇದರ ಪರವಾಗಿ ಇಟ್ಕೊಂಡು ಹೋರಾಟ ಮಾಡ್ತಿದ್ವಿ,
ಅವ್ರು ಯಾರು ಕೂಡ ಸುಮ್ಮನೆ ಅಂತೂ ಇರಲ್ಲ ಅಂತೇಳಿ. ಬಟ್ ನಮಗೆ ಗೊತ್ತಿದೆ ಇದ್ರ ಹೆಸರಿನಲ್ಲಿ ದೇವಸ್ಥಾನಕ್ಕೆ ಇದೇನೋ ಬರುತ್ತೆ ಅಂತ ಅಲ್ಲ. ಇವತ್ತು ದೇವರ ಹೆಸರಿನಲ್ಲಿ ಯಾರೂ ಮಾತಾಡ್ತಿಲ್ಲ. ಹೌದು, ಧರ್ಮಸ್ಥಳದ ಮಂಜುನಾಥನ ಬಗ್ಗೆ ಯಾರೂ ಮಾತಾಡ್ತಿಲ್ಲ. ಇವಾಗ ಅಲ್ಲಾಗಿರುವಂಥ ಘಟನೆಗಳಷ್ಟೇ. ಆ ಘಟನೆಗಳು ಆ ಧರ್ಮಸ್ಥಳ ಸುತ್ತಮುತ್ತನೇ ಆಗಿರುವಾಗ ಧರ್ಮಸ್ಥಳ ಹೆಸರು ಪ್ರಸ್ತಾಪ ಮಾಡಲೇಬೇಕು, ಬೇರೆ ಊರ ಹೆಸರು ಹೇಳೋಕ್ಕಾಗುತ್ತಾ? ಅದನ್ನು ಹೇಳ್ತು ಅಂತಂದ್ರೆ ಇವರಿಗೆ ನಾನು ಹೇಳೋದು, ನಾನು ತಪ್ಪು ಮಾಡಲಿಲ್ಲ ಅಂತ ನನಗೆ ಯಾಕೆ ಭಯ? ಹೌದು ಅಲ್ವಾ? ನಮ್ಗೇನೂ ಆಗಿಲ್ಲ ಅನ್ನೋದಾದರೆ ನೀವು ಏನು ತನಿಖೆ ಬೇಕಾದ್ರೂ ಮಾಡ್ಕೊಳ್ಳಿ ಅಂತೇಳಿ ಕ್ಲೀನ್ ಹ್ಯಾಂಡ್ಸ್ ಆಗಿ ಇದ್ದುಬಿಟ್ರೆ ಅಟ್ಲೀಸ್ಟ್ ತನಿಖೆ ಮುಕ್ತವಾಗಿ ನಡೀತದೆ. ಯಾಕಂದರೆ ಆ ತನಿಖೆ ನಡೆಯುವಾಗ ಸಾಕಷ್ಟು ಜನ ನಿಷ್ಠಾವಂತ ಅಧಿಕಾರಿಗಳೆಲ್ಲ ಮಾತಾಡಿದ್ದಾರೆ. ಹೌದು, ಇಂಥ ಘಟನೆಗಳು ನಡೆದಿದ್ದಾವೆ ಮಾಡಿದ್ದಾವೆ ಅಂತೇಳಿ. ಉಗ್ರಪ್ಪ ಕಮಿಟಿಯವರಲ್ಲಿ ಭೇಟಿ ಕೊಟ್ಟಂಥ ಟೈಮಲ್ಲೂ ಕೂಡ ಸಾಕಷ್ಟು ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ಅದೆಲ್ಲ ಸುಳ್ಳ? ಅವೆಲ್ಲ ಸರ್ಕಾರಿ ದಾಖಲೆಗಳಲ್ಲಿ ಇದ್ದಾವಲ್ಲ. ಆ ದಾಖಲೆಗಳಲ್ಲಿ ಇದ್ರಷ್ಟಕ್ಕೆ ಸಾಲದಲ್ಲ, ಈಗ ಅದು ತನಿಖೆ ಆಗಬೇಕಲ್ಲ. ಹಾಗಾಗಿ ನಾವು ಅದನ್ನು ನಿರಂತರವಾದಂಥ ಹೋರಾಟವನ್ನು ಮಾಡ್ತೀವಿ. ಮತ್ತು ಆಯೋಗದ ಅಧ್ಯಕ್ಷರು ನ್ಯಾಯದ ಪರವಾಗಿ ನಿಂತಿರೋದ್ರಿಂದ ಇಡೀ ಆ ಕೊಂದವರು ಯಾರು ಕ್ಯಾಂಪೇನಲ್ಲಿರುವಂಥ ಎಲ್ಲ ಸಂಘಟನೆಗಳು ಕೂಡ ಅವರ ಪರವಾಗಿ ನಾವು ನಿಲ್ತೇವೆ. ಓಕೆ, ಇನ್ನೊಂದಂತಂದ್ರೆ SIT ಒತ್ತಡಕ್ಕೆ ಒಳಗಾಗಿದೆ ಅನ್ನುವಂಥ ಒಂದು ಗುಮಾನಿ ಇದೆ. ಸಪೋಸ್ SIT ಒತ್ತಡಕ್ಕೆ ಒಳಗಾಗಿ ಅದೇ ಒತ್ತಡದ ಮೂಲಕ ತನ್ನ ರಿಪೋರ್ಟನ್ನು ಏನಾದರೂ ಸಲ್ಲಿಸಿದ್ರೆ ನಿಮ್ಮ ಮುಂದಿನ ನಡೆ ಏನು? ನಾವು ಒಂದು ನಂಬಿಕೆ ಮತ್ತು ಆಶಾ ಭಾವನೆಯಲ್ಲಿ ಇದ್ದೇವೆ ನಾವೆಲ್ಲರೂ ಕೂಡ. ಯಾಕೆಂತ SITಯಲ್ಲಿ ಇರ್ತಕ್ಕಂಥವರು ಒಂದು ನಿಷ್ಠಾವಂತ ಅಧಿಕಾರಿಗಳಿದ್ದಾರೆ, ನ್ಯಾಯವನ್ನು ಕೊಡ್ತಾರೆ ಅಂಥೇಳಿ. ಬಟ್ ಯಾವುದೇ ರೀತಿಯಾದಂಥದ್ರಲ್ಲಿ ಲೋಪ ಆಗಲ್ಲ ಅನ್ನುವಂಥ ಇದ್ದೀವಿ. ಬಟ್ ಆ ರೀತಿಯಾಗಿ ಅವರೇನಾದರೂ ಒತ್ತಡಕ್ಕೆ ಮಾಡೋದು ಆ ಥರದ್ದೇನಾದರೂ ಬದಲಾವಣೆಗಳೇನಾದರೂ ಆದರೆ ಅದು ಮುಂದಿನ ದಿನಗಳಲ್ಲಿ ನಮ್ಮ ಏನು ಇವತ್ತಿದ್ದೀವಿ ಹೋರಾಟ ಮಾಡ್ತಿರ್ವಿ ಎಲ್ಲ ಚಳುವಳಿಗಾರರು ಕೂತು ತೀರ್ಮಾನ ಮಾಡಿ ಹೋರಾಟವನ್ನು ಮಾಡ್ತೀವಿ. ಯಾಕೆ ಅಂತಂದರೆ ಕೇವಲ ಇಷ್ಟಕ್ಕೆ ಅಲ್ಲ, ಇದು ಮುಂದಿನ ಫ್ಯೂಚರಿಗಾದರೂ ಕೂಡ ಸಿಗಬೇಕಲ್ಲ ನಮಗೆ. ಈಗ ಮೊನ್ನೆ ಒಂದು ಕೇರಳದ ಒಂದು ಇನ್ಸಿಡೆಂಟು ಒಂದು ಇದರಲ್ಲಿ ನೋಡ್ತಾ ಇದ್ವಿ. 24 ವರ್ಷದ ಹಿಂದೆ ಅವನು ಯಾರೋ ಅತ್ಯಾಚಾರ ಮಾಡಿ ತಲೆಮರೆಸ್ಕೊಂಡು ಊರು ತಿರುಗ್ತಿದ್ದ ತಮಿಳ್ನಾಡು ಕರ್ನಾಟಕಲೆಲ್ಲ ಅಂತೇಳಿ. ಬಟ್ ಅಂಥವನ್ನು ಹಿಡಿದು ಮೊನ್ನೆ ಜೈಲಿಗೆ ಹಾಕಿದ್ದಾರೆ. 24 ವರ್ಷದ ನಂತರ ಹಂಗಂತೇಳಿ 24 ವರ್ಷ ಆಯಿತು ಅಂತೇಳಿ ಬಿಟ್ಬಿಡೋಕ್ಕಾಗ್ತದ? ಇಲ್ವಲ್ಲ. ಬಟ್ ಅದು ಯಾವುದೇ ಒಂದು ಕೇಸ್ ಆದಾಗ ಆ ಫೈಲ್ ಹಂಗೆ ಇರುತ್ತೆ, ಕ್ಲೋಸ್ ಆಗಿರಲ್ಲ. ಬಟ್ ಆ ಇದ್ರ ಹಿನ್ನೆಲೆ ಒಳಗೆ ಯಾರು ಕೊಲೆಗಾರ ಇದ್ದಾನೆ ಏನಿದ್ದಾರೆ ಅಂತೇಳಿ ತನಿಖೆಯನ್ನು ಮಾಡ್ತಾರೆ. ಏನು ಇವತ್ತೇನಿಲ್ಲ, ಒಂದೇ ಒಂದು ಸಣ್ಣ ಕ್ಲೂ ಸಿಕ್ಕಿದ್ರೆ ಹೆಂಗೆಲ್ಲ ಹಿಡ್ಕೊಂಬಂದು ಅರೆಸ್ಟ್ ಮಾಡ್ತಿದ್ದಾರೆ ನಮ್ಮ ರಾಜ್ಯದ ಪೊಲೀಸ್. ಇದು ಎಲ್ಲವೂ ನಮಗೆ ಗೊತ್ತಿದೆ. ಹಂಗಿರುವಾಗ ಇಷ್ಟು ಕೊಲೆಗಳ ಸುತ್ತ ಆಗಿರುವಂಥ ವ್ಯಕ್ತಿಗಳು ಯಾರಿದ್ದಾರೆ, ಅದರಲ್ಲಿ ಪಟ್ಟಪತ್ರ ಇದ್ದಾಗ ಶಕ್ತಿಗಳು ಯಾರಿದ್ದಾರೆ ಎನ್ನುವಂಥದ್ದು ಕೂಡ ಇವತ್ತು ನಮಗೆ ಆಗಬೇಕು. ಹಾಗಾಗಿ ಮುಂದಿನ ದಿನಗಳಂತೂ ಆ ರೀತಿಯಾದಂಥ ಬರಲ್ಲ ಅನ್ನುವಂಥದ್ದು ಇಟ್ಕೊಂಡಿದ್ದೀವಿ ಆಸೆಗಳನ್ನ, ನಂಬಿಕೆಯನ್ನು. ಬಟ್ ಆ ರೀತಿ ಆದರೆ ಮತ್ತೆ ಉಗ್ರವಾದಂಥ ಹೋರಾಟವನ್ನು ಮಾಡುವಂಥ ಪ್ರಯತ್ನಗಳನ್ನ ಮಾಡ್ತೇವೆ. ಓಕೆ ಮೇಡಮ್, ಇಷ್ಟೊತ್ತು ಈ ದಿನದ ಭಾಗವಾಗಿ ಈ ದಿನದ ಜೊತೆ ಕೂತು ಹಲವಾರು ಚರ್ಚೆಗಳನ್ನು ನೀವು ನಿಮ್ಮ ಬೇಡಿಕೆಗಳನ್ನಾಗಿರ್ಬೋದು ಅಥವಾ ನೀವು ಮುಂದಿನ ಹೋರಾಟ ಅಥವಾ ನಿಮ್ಮ ನಡೆ ಏನು ಅನ್ನೋದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.